ಏಕೋ ದೇವ ಎಂದು ಹೇಳುವ ಈ ವಚನವು ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಒಬ್ಬನೇ ದೇವ ಎಂಬುದನ್ನು ತೋರುತ್ತದೆ. ದೇವನನ್ನು ನೋಡಿ ಅವನೊಂದಿಗೆ ಮಾತಾಡಿ ಅವನನ್ನು ಒಲಿಸಿಕೊಂಡ ಖಚಿತ ಮಾತಿದು. ಮಹಾದೇವ ಯಾರು? ಪಶುಪತಿ ಯಾರು? ಇಡೀ ಜಗತ್ತಿಗೆ ಹಾಗೂ 3 ಲೋಕಗಳಿಗೆ ಅವನು ಹೇಗೆ ದೇವನಾಗಿದ್ದಾನೆ ಎಂದು ತಿಳಿಯುವ ಬಯಕೆ ಮನಕ್ಕೆ, ಆದರೆ ತನುವನ್ನು ಮನ ಅತ್ತ ಕರೆದೊಯ್ಯುತ್ತದೆ. ಅರಿವೇ ಗುರು, ಆ ಗುರುದೇವನೇ ಮಹಾದೇವ. ಮನಕ್ಕೆ ಅರಿವಿನ ದರ್ಶನವಾದರೆ ಸ್ವಾಮಿ ನೀನು, ಶಾಶ್ವತ ನೀನು ಎಂದು ಮನ ಹಾಡುತ್ತದೆ. ಮನು ಪಶುವಾದರೆ ಅರುವು ಪಶುಪತಿ, ಪಶುವಾನು ಪಶುಪತಿ ನೀನು ಎಂದು ಬಸವಣ್ಣನವರು ಆರ್ಧತೆಯಿಂದ ಈ ವಚನದ ಮೂಲಕವಾಗಿ ಶಿವನ ಪಾರಮ್ಯವನ್ನು ಹೇಳುತ್ತಾರೆ. ಮನ ಭಕ್ತಿಯಾಗಿ ಅರಿವನ್ನೇ ಗುರುವಾಗಿ ಮಾಡಿಕೊಂಡ ಶರಣರು, ಮಹಾದೇವ ಪಶುಪತಿಯೇ ನೀನೊಲಿದರೆ ಈ ತನುವೇ ಸ್ವರ್ಗ, ಒಲಿಯದಿದ್ದರೆ ಮರ್ತ್ಯ ಪಾತಾಳವೂ ಹೌದು. ತನುವಿನ 3 ಗುಣಗಳನ್ನು ಕಿತ್ತಿ ನಿರ್ಗುಣಿಯನ್ನಾಗಿ ಮಾಡುವ ಸಮರ್ಥ ನೀನೆ. ಅವರ ಇನ್ನೊಂದು ವಚನವನ್ನು ಹೋಲಿಕೆಯಾಗಿ ಗಮನಿಸಿದಾಗ, 2-3 ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವ ಒಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವ ನಲ್ಲದಿತ್ತೆಂದಿತ್ತು ವೇದ ಎಂಬುದನ್ನು ಗಮನಿಸಬಹುದು. ಮಾಹೇಶ್ವರ ಸ್ಥಳದ ವಚನವನ್ನು ಗಮನಿಸಿದಾಗ ಶಟಸ್ಥಲದ 2ನೇ ಮಹತ್ವಪೂರ್ಣವಾದ ಹಂತವಿದು. ಶ್ರದ್ಧಾಭಕ್ತಿಯಲ್ಲಿ ಗಟ್ಟಿಗೊಂಡು ಮಾಹೇಶ್ವರ ಸ್ಥಳದ ಸಾಧನೆಯಿಂದ ನಿಷ್ಠಾಭಕ್ತಿಯಾಗುತ್ತದೆ. ಗುರುಭಕ್ತಿ, ಲಿಂಗಪೂಜೆ, ಜಂಗಮಾರ್ಚನೆ, ಪಾದೋದಕ, ಪ್ರಸಾದ ಸೇವನೆ ಹಾಗೂ ಸದಾಚಾರ ಸಂಹಿತೆಯಲ್ಲಿ ಮಾಹೇಶ್ವರ ಸ್ಥಳ ಬಲಿತಿರುತ್ತದೆ. ಭಕ್ತನು ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಈಶತ್ವವನ್ನು ಪಡೆಯುವ ಸ್ಥಿತಿಯನ್ನು ಈ ವಚನದಲ್ಲಿ ಕಾಣಬಹುದು. ಲಿಂಗಪೂಜೆಯಲ್ಲಿ ನಿರತನಾಗಿ ಶುದ್ಧ ಆಚರಣೆ, ಛಲಬಿಡದ ಸಾಧನೆ ಹಾಗೂ ಸಾಧಕನು ತನ್ನ ಇಂದ್ರಿಯಗಳ ಸಂಯಮದ ಮೂಲಕ ಶಿವಯೋಗವನ್ನು ಈ ಸ್ಥಳದಲ್ಲಿ ಅಭ್ಯಸಿಸುತ್ತಾನೆ, ಕಾಣುತ್ತಾನೆ. ಲಿಂಗನಿಷ್ಠೆಯುಳ್ಳ ಭಕ್ತನು ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಈಶತ್ವವನ್ನು ಪಡೆಯುವುದನ್ನು ಬಸವಣ್ಣನವರು ಮಾಹೇಶ್ವರ ಸ್ಥಳದ ಈ ವಚನದ ಮೂಲಕ ದೇವನ ಇರುವಿಕೆಯನ್ನು, ಅರಿವನ್ನು, ಶಾಶ್ವತೆಯನ್ನು, ಸರ್ವವ್ಯಾಪಕತೆಯನ್ನು ವಿವರಿಸುತ್ತಾರೆ.